ಬೆಂಗಳೂರಲ್ಲಿ ಆರ್ಟಿಒ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. 3 ದಿನಗಳಲ್ಲಿ ಬರೋಬ್ಬರಿ 350 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಆದರೆ ಆರ್ಟಿಒ ಅಧಿಕಾರಿಗಳ ನಡೆ ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ದಿನದಲ್ಲಿ 350 ದ್ವಿಚಕ್ರ ವಾಹನ ಜಪ್ತಿ. ಅಧಿಕ ಹಣದ ಆಸೆ ತೋರಿಸಿ ಬುಕಿಂಗ್ ಮಾಡಿ ಸೀಸ್. ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆಗೆ ಇಳಿದ ಆರ್ಟಿಒ ಅಧಿಕಾರಿಗಳು ಆನ್ಲೈನ್ ಆಪ್ನಲ್ಲಿ ಹೆಚ್ಚು ಹಣ ಕೊಡುವ ಆಮಿಷವನ್ನು ತೋರಿಸಿ ಬೈಕ್ ಟ್ಯಾಕ್ಸಿ ಸೀಸ್ ಮಾಡಿದ್ದಾರೆ. ಅಧಿಕಾರಿಗಳ ಕಾರ್ಯಾಚರಣೆ ಬಗ್ಗೆ ಗೊತ್ತಿರದೆ ಬುಕ್ ಮಾಡಿರುವಂತಹ ಜಾಗಕ್ಕೆ ಬಂದಾಗ ವಾಹನಗಳನ್ನು ಸೀಸ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಧಿಕಾರಿಗಳ ಜೊತೆ ಕೆಲ ಆಟೋ ಚಾಲಕರು ಕೂಡ ಕೈ ಜೋಡಿಸಿ ಬೈಕ್ ಟ್ಯಾಕ್ಸಿ ಬುಕಿಂಗ್ ಮಾಡಿ ಸೀಸ್ ಮಾಡಿಸಿದ್ದಾರೆ ಅಂತ ಬೈಕ್ ಟ್ಯಾಕ್ಸಿ ಚಾಲಕರು ಅಸಮಾಧಾನ ಹೊರಹಾಕಿದ್ದಾರೆ. ಇಲ್ಲ, ಹೈಕೋರ್ಟಿಂದ ಬಂದ್ಬಿಟ್ಟು ಆರ್ಡರ್ ಪಾಸ್ ಆಗಿರುತ್ತಾನೆ, ಇಂಟಿಮೇಷನ್ ಇಲ್ಲದೆ ಬರೀ ಗಾಡಿಗಳು ಸೀಸ್ ಮಾಡ್ತೀನಿ ಅಂದರೆ ಕಾಂಟೆಕ್ಸ್ಟ್ನ ಬಂದ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮೇಲಿರೋ ಕಾಂಟೆಕ್ಸ್ಟ್ ಏನು, ವೈಟ್ ಬೋರ್ಡ್ ನೀವು ಓಡಿಸಬಾರ್ದಂದ, ವೈಟ್ ಬೋರ್ಡ್ ಬಂದ್ಬಿಟ್ಟು ನೀವು ಓಡಿಸಂಗಿಲ್ಲ, ಓಡಿಸ್ಬೇಕಂದ್ರೆ ಇವರಿಗೆಲ್ಲ ಪರ್ಮಿಟ್ ಮಾಡಿಕೊಡಿ, ಲೈಸೆನ್ಸ್ ಮಾಡಿಕೊಡಿ ಅಂತ ಕ್ಲಿಯರಾಗಿ ಬಂದ್ಬಿಟ್ಟು ಹೈಕೋರ್ಟಲ್ಲಿ ಜಜ್ಮೆಂಟ್ ಆಗಿದೆ. ಬೈಕ್ ಟ್ಯಾಕ್ಸಿ ಅಂದರೆ ಟೂ ವೀಲರ್ ಈಗ ಇಲ್ಲಿ ಎಲ್ಲಿರೋದು ಎಲ್ಲೋ ಬೋರ್ಡ್ ಎಲ್ಲೂ ಇಲ್ಲ, ಇಲ್ಲಿ ಇರೋದೆಲ್ಲ ವೈಟ್ ಬೋರ್ಡ್. ಮಿಜೋರಾಮ್ ಅಲ್ಲೆಲ್ಲ ಒಂದಿಷ್ಟು ಇರ್ಬೋದು ಅಂತಿರೋದು ನಿಮಗೆ, ಇಲ್ಲೆಲ್ಲ ಇರೋದು ವೈಟ್ ಬೋರ್ಡೇ. ಇಲ್ಲಿ ಅದನ್ನು ಬಂದ್ಬಿಟ್ಟು ಹೈಕೋರ್ಟ್ ಏನು ಮಾಡಿದೆ, ಇವರಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಎಲ್ಲೋ ಬೋರ್ಡ್ ಮಾಡಿಕೊಡಿ ಅಂತ ಆದೇಶ ಮಾಡಿದೆ. ಅದನ್ನು ಏನಕ್ಕೆ ಹೇಳ್ತಿಲ್ಲ ಇವರು. ನಾವು ಇದನ್ನೇ ನಂಬಿ ಜೀವನ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಡದೆ ಸೀಸ್ ಮಾಡೋದು ಸರಿಯಲ್ಲ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರುವಂತ ಮಹಿಳೆಯರು ಅಸಮಾಧಾನಗೊಂಡಿದ್ದು ಆರ್ಟಿಒ ಆಯುಕ್ತರಿಗೆ ದೂರು ಕೊಡಲು ಮುಂದಾಗಿದ್ದಾರೆ. ತಿರುಪತಿನಿಂದ ನಾವು ಬಂದಿದ್ದು. ನಾನು ಇಲ್ಲಿ ಈ ಕೆಲಸದಲ್ಲೇ ಒಂದು 7 ಇಯರ್ಸ್ನಿಂದ ನಾವು ಮಾಡ್ತಾ ಇದ್ವಿ. ನಾವೇನೋ ಮನೇಲಿ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಥರನೋ ಮಾಡ್ಕೊತಾ ಇರ್ತೀವಿ. ಸಡನ್ನಾಗಿ ಗಾಡಿ ಸೀಸ್ ಮಾಡೋದು ಇದೆಲ್ಲ ಮಾಡಿದರೆ ನಾವು ಹೇಗೆ ಮುಂದಕ್ಕೆ ಹೋಗೋದು? ನಮ್ಮ ಗಾಡಿ ಇಟ್ಕೊಂಡ್ರೆ ನಾವು ಹೇಗೆ ಸೀಸ್ ನಮ್ಮ ಫ್ರೆಂಡ್ಸ್ದು ಆಗಿದೆ ಸರ್. ಸಡನ್ನಾಗಿ ಸೀಸ್ ಮಾಡಿಬಿಟ್ರೆ ನಾವು ಅದು ಹೆಂಗೆ, ಅದು ನಮಗೂ ಒಂದು ಚಾನ್ಸ್ ಕೊಡಬೇಕಲ್ಲ. ಒಂದೆರಡು ದಿನಕ್ಕೆ ಕಾರ್ಯಾಚರಣೆ ನಿಲ್ಲಬಾರದು. ಆರ್ಟಿಒ ಅಧಿಕಾರಿಗಳಿಗೆ ಆಟೋ ಚಾಲಕರು ಮನವಿ. ಒಂದ್ ಕಡೆ ಬೈಕ್ ಟ್ಯಾಕ್ಸಿಯವರು ದೂರು ಕೊಟ್ರೆ ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರು ಕೂಡ ಆರ್ಟಿಒ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಕೇವಲ ಒಂದೆರಡು ದಿನದಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ಕೈಗೊಂಡು ಸುಮ್ಮನಾಗಬಾರದು ಅಂತ ಮನವಿಯನ್ನ ಮಾಡಿದ್ದಾರೆ. ಅಲ್ಲದೆ ಕೆಲ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿಯನ್ನ ಬುಕ್ ಮಾಡಿ ಅಧಿಕಾರಿಗಳಿಗೆ ಸೀಸ್ ಮಾಡಲು ಹೆಲ್ಪ್ ಮಾಡಿದ್ದು ಸರಿಯಲ್ಲ, ಯಾಕೆಂದ್ರೆ ಆ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಅಂತ ಕೆಲ ಆಟೋ ಚಾಲಕರು ಹೇಳಿದ್ದಾರೆ. ಕೂಡ ನೀವುಗಳು ಹಿಡಿಯೋಕೆ ಹೋಗಬೇಡಿ, ಯಾಕೆಂದರೆ ಸರ್ಕಾರಿ ಅಧಿಕಾರಿಗಳನ್ನ ನಾವು ನಿಯೋಜನೆ ಮಾಡಿರೋದಕ್ಕೆ ಏನಕ್ಕೆ ಅವ್ರು ಬಂದು AC ರೂಮಲ್ಲಿ ಕೂತ್ಕೊಂಡು ಬರೀ ಸಿಗ್ನೇಚರ್ ಹಾಕ್ಬಿಟ್ಟು ಹೋಗೋದಕ್ಕಲ್ಲ. ಅವರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ಕೂಡ ನಾನು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತಕ್ಕಂತಹ ದಕ್ಷ ಆಡಳಿತವನ್ನು ತೋರಿಸಿ ಅಂತ ನಿಮ್ಮನ್ನು ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಕೂಡ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಚಾಲಕರುಗಳಿಗೆ ಏನಂದರೆ ಓಲಾ, ಊಬರು, ರ್ಯಾಪಿಡೋ ಈ ಥರ ಆ್ಯಪ್ ಆಧಾರಿತ ಯಾವ್ಯಾವು ಇದ್ದಾವೆ ಅವೆಲ್ಲದರಲ್ಲೂ ಬೈಕ್ ಟ್ಯಾಕ್ಸಿ ಅಂತ ಏನಿದೆ ಅದು ಕಂಪ್ಲೀಟಾಗಿ ನಿರ್ಮೂಲನೆ ಆಗಬೇಕು. ಇದು ನಮ್ಮ ಉದ್ದೇಶ ಇಟ್ಕೊಂಡಿರೋದು. ಸುಮ್ಮನೆ ಇವ್ರು ಕಣ್ಣ ಮುಚ್ಚಲೆ ಆಟ ಆಡ್ತಾರೆ ಅಂದರೆ ಸರ್ಕಾರಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿಗಳಲ್ಲ ನಾವು. ಯಾರೋ ಬಂದು ಅವ್ರಿಗೆ ಬಕೆಟ್ ಹಿಡಿತಾರೆ ಅಂತಂದ ಬಕೆಟ್ ಹಿಡಿಯೋರಿಗೆಲ್ಲ ನಾವು ಬೆಲೆ ಕೊಡಲ್ಲ. ಇಲ್ಲಿ ಚಾಲಕರಿಗೆ ನ್ಯಾಯ ಸಿಗಬೇಕು. ಚಾಲಕರು ನಿಯತ್ತ ಕೆಲಸ ಮಾಡೋಂಥ ಚಾಲಕರು ತುಂಬ ಜನ ಇದ್ದಾರೆ. ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ. ನಾವು ಇದೇ ದುಡಿಮೆಯನ್ನ ನಂಬಿದ್ವಿ, ಸೀಸ್ ಮಾಡಿದ್ರಿಂದ ಸಮಸ್ಯೆ ಆಗಿದೆ ಅಂತ ಬೈಕ್ ಟ್ಯಾಕ್ಸಿಯವರು ಹೇಳಿದ್ರೆ ಬೈಕ್ ಟ್ಯಾಕ್ಸಿಯಿಂದ ನಮಗೆ ದುಡಿಮೆಗೆ ತೊಂದರೆ ಆಗ್ತಿದೆ ಅಂತ ಆಟೋ ಚಾಲಕರು ಅಸಮಾಧಾನ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ.